ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಭಾಷಣ. ದುಶ್ಮನ್ ವಾರ್ನಿಂಗ್ಗೆ ಕೊಡ್ತಾರ ನಮೋ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಮಾತು. ಪಾಪಿ ಪಾಕಿಸ್ತಾನ ಸರ್ವನಾಶ ಫೇಕ್ಸ್. ಯುದ್ಧಕ್ಕೆ ಮುಹೂರ್ತ ಇಡ್ತಾರ ಮೋದಿ. ದೇಶದ ಜನರ ಚಿತ್ತ ಮೋನತ್ತ. ಭಾರತ ಪಾಕಿಸ್ತಾನ ಡಿಜಿಎಂಒಗಳ ಸಭೆ ಮುಕ್ತಾಯ. ಪಾಕ್ಗೆ ಭಾರತದ ಖಡಕ್ ಮಾತು. ಪಾಕಿಸ್ತಾನದ ಕಿತಾಪತಿಗೆ ಖಡಕ್ ವಾರ್ನಿಂಗ್. ಆಪರೇಷನ್ ಸಿಂಧೂರ ಸತ್ಯ ಬಿಚ್ಚಿಟ್ಟ ಭಾರತೀಯ ಸೇನೆ. ಯುದ್ಧ ಪಾಕ್ ಸೇನೆ ಮೇಲಲ್ಲ, ಉಗ್ರರ ಮೇಲೆ. ಗಡಿಯಲ್ಲಿ ನಮ್ಮದೇ ಪವರ್, ನಮ್ಮದೇ ಖದರ್. ಹೊರಗೆ ಯುದ್ಧ, ಒಳಗೊಳಗೆ ಅಂತಕಲಹ. ಶರೀಫ್ ವಿರುದ್ಧ ತಿರುಗಿಬಿದ್ದ ಪಾಕ್ ಆರ್ಮಿ ಚೀಫ್. ಮತ್ತೆ ಸೇನಾ ಹಿಡಿತಕ್ಕೆ ಸಿಕ್ಕತ್ತ ಪಾಕಿಸ್ತಾನ. मिट्टी में मिलाने का समय आ गया है. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳೋಕೆ ಭಾರತ ಹಾಗೆ ಪಾಕಿಸ್ತಾನ ನಿರ್ಣಯವನ್ನ ಕೈಗೊಂಡಿದೆ. ಡಿಜಿಎಂಒಗಳ ನಡುವೆ ನಡೆದ ಮಹತ್ವದ ಮಾತುಕತೆಯಲ್ಲಿ ಸದ್ಯಕ್ಕಿರುವ ಪರಿಸ್ಥಿತಿಯನ್ನೇ ಮುಂದುವರಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಕದನ ವಿರಾಮ ಸ್ಥಾಪನೆಯ ಬಗ್ಗೆ ಭಾರತ ಹಾಗೆ ಪಾಕಿಸ್ತಾನದ ಸೇನಾ ಪಡೆ ಮಾತುಕತೆಯನ್ನ ನಡೆಸಿದೆ. ಉಭಯ ದೇಶಗಳ ಡಿಜಿಎಂಒ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಕದನ ವಿರಾಮಕ್ಕೆ ಬದ್ಧವಾಗಿರೋಕೆ ಎರಡೂ ದೇಶಗಳು ಕೂಡ ಒಪ್ಪಿಕೊಂಡಿವೆ. ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಭಾರತ ಆಕ್ಷೇಪ ಮಾಡಿದೆ. ನಾಗರಿಕರ ಮೇಲೆ ದಾಳಿ ಮಾಡೋದನ್ನ ಇನ್ನು ಮುಂದೆ ಸಹಿಸೋದಿಲ್ಲ ಅಂತ ಹೇಳಿ ವಾರ್ನ್ ಮಾಡಿದೆ. ಔಟ್ಪೋಸ್ಟ್ ಶೆಲ್ಲಿಂಗ್ ಬೇಡ ಅಂತ ಕೂಡ ಪಾಕಿಸ್ತಾನಕ್ಕೆ ಸಂದೇಶ ರವಾನೆ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಕಠಿಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಜಿಎಂಒ. ಅಪ್ರಚೋದಿತ ದಾಳಿ ನಡೆಸೋದಿಲ್ಲ ಅಂತ ಹೇಳಿ ಪಾಕಿಸ್ತಾನ ಕೂಡ ಒಪ್ಕೊಂಡಿದೆಯಂತೆ. ಕದನ ವಿರಾಮ ಉಲ್ಲಂಘಿಸೋದಿಲ್ಲ ಅಂತ ಹೇಳಿ ಪಾಕಿಸ್ತಾನ ವಚನ ನೀಡಿದೆ. ಭಾರತಕ್ಕೆ ಸ್ಪಷ್ಟ ಭರವಸೆಯನ್ನ ಕೊಟ್ಟಿದ್ದಾರೆ ಡಿಜಿಎಂಒ. ಖಾಸೆಫ್ ದಾಳಿ ನಡೆಸಿದ್ರೆ ಪ್ರತ್ಯುತ್ತರ ಗ್ಯಾರಂಟಿ ಅನ್ನೋ ವಾರ್ನಿಂಗ್ ಕೂಡ ಭಾರತ ನೀಡಿದೆ. ಹಾಗಾದ್ರೆ ಅನಿರ್ದಿಷ್ಟ ಅವಧಿವರೆಗೆ ಕದನ ವಿರಾಮ ಕಂಟಿನ್ಯೂನಾ ಅನ್ನೋ ಕುತೂಹಲ. ಸೇನಾ ಕಾರ್ಯಾಚರಣೆ ಸ್ಥಗಿತದ ಬಗ್ಗೆ ಭಾರತ ಹಾಗೆ ಪಾಕಿಸ್ತಾನ ಎರಡು ದೇಶಗಳು ಕೂಡ ಒಪ್ಪಿಕೊಂಡಿವೆ. ಉಗ್ರರ ವಿರುದ್ಧ ಹೋರಾಟ ನಿರಂತರ ಅನ್ನೋ ಮೆಸೇಜ್ ಅನ್ನ ಕೂಡ ಆ ಮೂಲಕ ರವಾನಿಸಿದೆ ಭಾರತ. ತನ್ನ ಹೋರಾಟ ಸೇನೆ ವಿರುದ್ಧ ಅಲ್ಲ, ಬದಲಾಗಿ ಉಗ್ರರ ವಿರುದ್ಧ ಅನ್ನೋ ನಿಲುವನ್ನ ಕೂಡ ಈ ಮಾತುಕತೆ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದೆ ಭಾರತ. ನನ್ನ ಇಬ್ಬರು ಕಲೀಗ್ಸ್ ರಂಜಿತ್ ಶಿರಿಯಾರ್ ಹಾಗೆ ಅಭಿಷೇಕ್ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ರಾಜತಾಂತ್ರಿಕವಾಗಿ ಅಥವಾ ಸೇನಾ ದೃಷ್ಟಿಯಿಂದ ಉತ್ತಮ ನಿರ್ಧಾರ ಇರಬಹುದು, ಆದರೆ ಭಾರತೀಯರು ಬಯಸ್ತಾ ಇದ್ದಿದ್ದು ಇದಲ್ಲ. ಕದನ ವಿರಾಮ ಪಾಕಿಸ್ತಾನ ಇಷ್ಟು ದಿನ ಮಾಡಿದ ಉಲ್ಲಂಘನೆ, ಅದನ್ನ ಭಾರತ ಹಿಂಗ್ ಸುಮ್ಮನೆ ಮಾತ್ನಲ್ಲಿ ಒಪ್ಕೊಂಡು ಸುಮ್ಮನೆ ಆಗ್ಬಿಡದ? ಇಷ್ಟೇನಾ ಭಾರತದ ಪ್ರತ್ಯುತ್ತರ? ಇವತ್ತು ಭಾರತೀಯರ ಮನಸ್ಸಿನಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಇದು. ಖಂಡಿತವಾಗಿ ಸ್ಮಿತಾ, ಪ್ರತಿಯೊಬ್ಬರು ಊಹೆ ಮಾಡದಂತ ಯುದ್ಧದ ಘೋಷಣೆಯ ದಿನಾಂಕ ಅಂತ ಏನು ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅದು ಸದ್ಯದ ಮಟ್ಟಿಗೆ ಆಗೋದಿಲ್ಲ ಅನ್ನೋಂಥ ನಿಖರ ಮಾಹಿತಿ ಲಭಿಸ್ತಾ ಇರುವಂಥದ್ದು ಆಫ್ ದ ರೆಕಾರ್ಡ್. ಅದು ಕೂಡ ಡಿಜಿಎಂಒಗಳು, ಎರಡು ದೇಶಗಳ ಡಿಜಿಎಂಒಗಳು ಮಾತನಾಡ್ತಾರೆ, ಆಯಿತು ನಮ್ಮ ಕಡೆಯಿಂದ ತಪ್ಪಾಗಿದೆ, ಮುಂದೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ, ನಾವು ಇನ್ನು ಮುಂದೆ ನೀವು ಹೇಳಿದಂತೆ ಕೇಳ್ತೇವೆ, ಸೀಸ್ ಫೈರ್ ಉಲ್ಲಂಘನೆಯನ್ನ
ಮಾಡೋದಿಲ್ಲ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಭಾರತ ಕೂಡ ಆಯ್ತು, ಒಂದು ಹಂತಕ್ಕೆ ನಿಮ್ಮನ್ನ ಕ್ಷಮಿಸಿದ್ದೇವೆ ಅನ್ನೋ ಒಂದು ರೀತಿಯಾದಂಥ ಮಾತುಕತೆಯನ್ನು ಮುಗಿಸಿರುವಂಥದ್ದು. ಆದರೆ ಇಲ್ಲಿ ಉದ್ದೇಶ ಇರುವಂಥದ್ದು ತುಂಬಾ ಕ್ಲಿಯರ್ ಆಗಿ ನಾವಿಲ್ಲಿ ನೋಡ್ಬೇಕಾಗಿರುವಂಥದ್ದು ಸ್ಮಿತಾ, ನಾವು ಮಾನವೀಯತೆಯನ್ನ, ಜನರನ್ನ ಹಾಗೂ ಪರಿಸರವನ್ನ ಗೌರವಿಸುವಂತ ದೇಶ ಆಗಿದ್ದೇವೆ. ಅಲ್ಲಿರುವಂತ ನಿವಾಸಿಗಳನ್ನ ಯಾರು ತಪ್ಪು ಮಾಡದೇ ಇರ್ತಾರೆ ಅವರ ವಿರುದ್ಧ ನಾವು ಪಾಕಿಸ್ತಾನದವರಂತೆ ದಾಳಿ ಮಾಡೋದಕ್ಕೆ ನಮ್ಮ ಮನಸ್ಥಿತಿ ಒಪ್ಪೋದಿಲ್ಲ. ನಾವು ಭಾರತ ಮಾತೆ ಅಂತ ಪೂಜಿಸ್ತೀವಿ, ಅಂದ್ರೆ ಭಾರತವನ್ನ ತಾಯಿಯಂತೆ ಪೂಜಿಸುವಂತ ನಾಡಾಗಿರೋದ್ರಿಂದ ಇಲ್ಲಿ ಒಂದು ಹಂತಕ್ಕೆ ಕದನ ವಿರಾಮ ಮುಂದುವರಿಯುತ್ತೆ ಅಂತ ಮಾತ್ರ ಹೇಳ್ಬೋದು ಸ್ಮಿತಾ. ಇದು ತಾತ್ಕಾಲಿಕ ವಿರಾಮ ಅಂತ ನಾವು ಹೇಳ್ಬೋದಾಗಿರುವಂಥದ್ದು. ಇದು ಪರ್ಮನೆಂಟ್ ಆಗಿ ನಾವು ಯುದ್ಧನೇ ಮಾಡೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ವಿರುದ್ಧ ದಂಗೆ ಹೇಳೋದಿಲ್ಲ ಅನ್ನೋ ವಿಚಾರ ಅಲ್ಲ. ಈಗ ಏನು 1 ದಿನದ 2 ದಿನದ ಯುದ್ಧ ವಿರಾಮ ಇತ್ತು ಅಥವಾ ಕದನ ವಿರಾಮ ಇತ್ತು, ಅದನ್ನ ಇನ್ನೊಂದಿಷ್ಟು ತಿಂಗಳುಗಳ ಕಾಲ ನಾವು ಮುಂದುವರಿಸ್ತೇವೆ. ಯಾಕೆ? ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಗಳು ನಮ್ಮ ಕಡೆಯಿಂದ ಅವರಿಗಿತ್ತು, ಅವ್ರ ಕಡೆಯಿಂದ ನಮಗಿತ್ತು, ಮಾತುಕತೆ ಆಗಿದೆ, ಇನ್ನು ಮುಂದೆ ನಾವು ಮಾಡೋದಿಲ್ಲ ಅಂತ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಆದರೆ ಈ ತಪ್ಪನ್ನ ಒಪ್ಪಿಕೊಂಡಂತ ಪಾಕಿಸ್ತಾನ ಎಷ್ಟು ದಿನದವರೆಗೆ ಇದನ್ನು ಮಾಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಎಷ್ಟು ದಿನದವರೆಗೆ ನಿಯತ್ತಾಗಿ ಇರುತ್ತೆ ಅಂತ ಕಾದು ನೋಡ್ತೇವೆ. ಕೇವಲ ವಾರಗಳ, ತಿಂಗಳುಗಳ ಅಂತ ಈಗ ಎಲ್ರಿಗೂ ಇದರ ಪಾಕಿಸ್ತಾನದ ಖಂಡಿತ ಅದರ ಮುಖ ದರ್ಶನ ಆಗಿರುವಂಥದ್ದು, ಸತ್ಯಮುಖ ದರ್ಶನ ಆಗಿರುವಂಥದ್ದು. ಸೊ ಇಲ್ಲಿಗೆ DGMOಗಳ ಮಾತುಕತೆಯ ನಂತರ ಯುದ್ಧ ಮಾಡೋದು ಬೇಡ, ಸದ್ಯದ ಮಟ್ಟಿಗೆ ಕದನ ವಿರಾಮವನ್ನ ಮುಂದುವರಿಸೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ರೆ, ಭಾರತ ತುಂಬಾ ಕ್ಲಿಯರ್ ಆಗಿ ಹೇಳಿರುವಂಥದ್ದು, ನಿಮ್ಮಂತೆ ನಾವು ಜನರನ್ನ ಟಾರ್ಗೆಟ್ ಮಾಡೋದಿಲ್ಲ, ಬದಲಾಗಿ ನೀವು ಆಶ್ರಯ ಕೊಟ್ಟಿರುವಂತ ಉಗ್ರರನ್ನ ಟಾರ್ಗೆಟ್ ಮಾಡ್ತೇವೆ, ನೀವು ನಡೆಸ್ತಿರುವಂತ ಉಗ್ರರ ಆಪರೇಷನಲ್ ಆಫೀಸ್ಗಳನ್ನ ಟಾರ್ಗೆಟ್ ಮಾಡ್ತೇವೆ, ನೀವು ನೆಲೆ ಕೊಟ್ಟಿರುವಂತ ಉಗ್ರರ ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ಗಳನ್ನ ಟಾರ್ಗೆಟ್ ಮಾಡ್ತೇವೆ. ಇಟ್ ಈಸ್ ನಾಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್, ಇಟ್ ಈಸ್ ಆಲ್ವೇಸ್ ಇಂಡಿಯಾ ವರ್ಸಸ್ ಟೆರರಿಸಂ ಅನ್ನೋ ಪಾಯಿಂಟ್ ಅನ್ನು ತೀರಾ ಕ್ಲಿಯರ್ ಆಗಿ ತಿಳಿಸಿರೋದ್ರಿಂದ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಒಪ್ಕೊಂಡಿದೆ. ಒಂದು ಹೆಜ್ಜೆ ನಾವು ಮುಂದೆ ಇಟ್ಟ ಕೂಡಲೇ, ಅಂದ್ರೆ ಬ್ರಹ್ಮೋಸ್ ಉಡಾವಣೆ ಆಯಿತು, ಅವರ 9 ಉಗ್ರವಾದಿಗಳ ತಾಣಗಳನ್ನು ಉಡಾಯಿಸಲಾಯಿತು, ಅವರ 6 ಏರ್ ಬೇಸ್ಗಳು ಹಾಳಾಯಿತು, ಅವರ 1000 ಡ್ರೋನ್ಗಳು ಬಂದಾಗಲೂ ಕೂಡ ಯಾವುದೂ ಇಂಪ್ಯಾಕ್ಟ್ ಆಗಲಿಲ್ಲ. ಇಷ್ಟನ್ನು ನೋಡಿದಾಗ ಖಂಡಿತವಾಗಿಯೂ ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ, ನಾವು ಯಾವುದೇ ಕಾರಣಕ್ಕೂ ಇವ್ರ ಜೊತೆ ನಾವು ಕಾಂಪಿಟೇಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯುದ್ಧವನ್ನ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಇಲ್ಲ, ಬದಲಾಗಿ ತಲೆಯನ್ನ ತಗ್ಗಿಸಿ ಶರಣಾಗೋದೇ ಲೇಸು ಅಂತ ಅರ್ಥ ಆದ ನಂತರ ಈ ಸದ್ಯದ ಮಟ್ಟಿಗೆ ಪಂಚಾಯಿತಿಗೆ ಬಂದಂತೆ ಆಯ್ತು, ನೀವು ಹೇಳ್ದಂಗೆ ನಾವು ಕೇಳ್ತೀವಿ ಅನ್ನೋ ಒಂದು ರೀತಿಯಾದಂಥ ಒಂದು ಈಗ ಅದು ಪಾಕಿಸ್ತಾನ ನಡ್ಕೊಂಡಿರುವಂಥದ್ದು. ಸೊ ಒಂದು ಹೆಜ್ಜೆ ನಾವು ಮುಂದಿಟ್ಟಿದ್ದೇವೆ, ಪಾಕಿಸ್ತಾನ 10 ಹೆಜ್ಜೆ ಹಿಂದೆ ಹೋಗಿರುವಂಥದ್ದು. ಎಷ್ಟು ತಿಂಗಳ ಕಾಲ ಈ ರೀತಿ ಅದು ತನ್ನ ಬುದ್ಧಿಯನ್ನ ಪ್ರದರ್ಶನ ಮಾಡುತ್ತೆ, ತನ್ನ ಮಾತನ್ನ ಉಳಿಸ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ತಾತ್ಕಾಲಿಕ ವಿರಾಮವಿದು, ಖಂಡಿತ ಫುಲ್ ಸ್ಟಾಪ್ ಅಲ್ಲ. ಇದು ಕೋಲನ್ ಅಂತ ಏನ್ ಕರಿತೀವಿ, ಸದ್ಯದ ಮಟ್ಟಿಗೆ ಅದನ್ನ ಮಾತ್ರ ಭಾರತೀಯ ಸೇನೆ ನೀಡಿರುವಂಥದ್ದು. ಸೊ 8 ಗಂಟೆಗೆ ಅಧಿಕೃತವಾಗಿ ಪ್ರಧಾನಿಗಳು ಇದನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಯಾಕೆ ಈ ಒಂದು ನಿರ್ಧಾರಕ್ಕೆ ಬಂದ್ವಿ ಅನ್ನೊಂದು ಮಾಹಿತಿಯನ್ನು ಕೂಡ ರಾಜತಾಂತ್ರಿಕ ವಿಚಾರಗಳನ್ನ ಒಳಗೊಂಡಂತ ಮಾಹಿತಿಯನ್ನ ನೀಡ್ತಾರೆ ಅನ್ನೋದು ನಿರೀಕ್ಷೆ ಇರುವಂತದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಅಭಿಷೇಕ್. ಇನ್ನು ರಂಜಿತ್ ನನ್ನ ಕಲೀಗ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಹಾರ ನೆಲದಲ್ಲಿ ನಿಂತಾಡಿದ ಭಾಷಣವನ್ನ ಕೇಳಿದಾಗ ಜನ ಅನ್ಕೊಂಡಿದ್ರು ಇನ್ನು ಪಾಕ್ನ ಸರ್ವನಾಶ ಫಿಕ್ಸ್, ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರ ಕೂಡ ಭಾರತದ ವಶಕ್ಕೆ ಬಂದು ಬಿಡುತ್ತೆ ಅಂತ ಹೇಳಿ. ಆದರೆ ಯುದ್ಧ ಒಳ್ಳೆಯದಲ್ಲ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಭಾರತ ಅತ್ಯಂತ ಶಾಂತಿಯುತವಾಗಿ ಇಷ್ಟು ವರ್ಷಗಳ ಕಾಲ ಪಾಕಿಸ್ತಾನದ ಎಲ್ಲಾ ರೀತಿಯ ಉಪಟಳವನ್ನ ಸಹಿಸ್ಕೊಂಡು ಬಂದಿದೆ. ಇನ್ನೂ ಸಹನೆ ಬೇಕಾ? ಇನ್ನೂ ಕೂಡ ತಾಳ್ಮೆ ಬೇಕಾ? ಈಗಲೂ ಕೂಡ ಪಾಕಿಸ್ತಾನದಂತಹ ದೇಶವನ್ನ ಕದನ ವಿರಾಮದ ನಿಯಮದ ಅಡಿಯಲ್ಲಿ ಬಂಧಿಸ್ಲಿಕ್ಕೆ ಸಾಧ್ಯ ಅನ್ನೋ ಚಿಂತನೆ ಭಾರತಕ್ಕೆ ಬೇಕಾ ಅಂತ ಹೇಳಿ? ಸ್ಮಿತಾ ನೋಡಿ, ಇಷ್ಟೊಂದು ಸಹಿಷ್ಣು ರೀತಿಯಲ್ಲಿ ವರ್ತಿಸುವಂಥ ಭಾರತೀಯರ ಅದು 26 ಜನರನ್ನ ನರಮೇಧ ಮಾಡಿದಂಥ ಪಾಕಿಸ್ತಾನದ ಪ್ರಚೋದಿತ ಈ ಭಯೋತ್ಪಾದಕರನ್ನ ಮಟ್ಟ ಹಾಕುವಂಥ ಹೋರಾಟ ಇವತ್ತಿಂದಲ್ಲ, ಸುಮಾರು ದಶಕಗಳಿಂದಲೇ ಮಾಡ್ತಾನೆ ಬಂದಿದೆ. ಆದರೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು, ನೀಚ ಬುದ್ಧಿಯನ್ನು ತೋರಿಸುತ್ತಾನೆ ಇದೆ. ಇದರ ಮೇಲೂ ಕೂಡ ಭಾರತ ಪಾಕಿಸ್ತಾನವನ್ನು ಇಷ್ಟು ಬ್ಲೈಂಡ್ ಆಗಿ ನಂಬುತ್ತೆ ಅಂತೇಳಿ ಹೇಳಿದರೆ ಬಹುಶಃ ದೇಶವಾಸಿಗಳಿಗೆ ಈ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನಡೆಯ ಕುರಿತು ಇರುಸು ಮುರುಸಂತೂ ಖಂಡಿತವಾಗ್ಲೂ ಕೂಡ ಇದೆ. ಯಾಕಂತ ಹೇಳಿದರೆ ಮೊನ್ನೆ ಅಮೇರಿಕಾದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿ 2 ಗಂಟೆಯಲ್ಲೇ ಮತ್ತೆ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತೀಯರ ನಾಗರಿಕರ ಮೇಲೆ ದಾಳಿ ಮಾಡಿದಂಥ ಪಾಕಿಸ್ತಾನಕ್ಕೆ ಇದ್ಯಾವುದು ಕೂಡ ಹೊಸತೇನೂ ಅಲ್ಲ. ಈ DGMಗಳ ಸಭೆ ಇವತ್ತೇನಾಗಿದೆಯಲ್ಲ, ಈ ಸಭೆ ಆಗೋದಕ್ಕಿಂತ ಮುಂಚೆ 1 ವಾರದ ಹಿಂದೆ ಭಾರತದ DGM ಪಾಕಿಸ್ತಾನದ DGM ಡೆಪ್ಯೂಟಿ ಜನರಲ್ ಮಿಲಿಟರಿ ಆಪರೇಷನ್ ಇವರಿಗೆ ಕರೆ ಮಾಡಿ ಮಾತಾಡಿದಾಗ ಅವರು
ಆಯಿತು ನಾವು ಕದನ ವಿರಾಮವನ್ನು ಉಲ್ಲಂಘಿಸೋದಿಲ್ಲ ಅಂತೇಳಿ ಹೇಳಿ ಮತ್ತೆ ಮತ್ತೆ ಅದನ್ನು ಅವರು ರಿಪೀಟ್ ಮಾಡಿದಾಗ ಭಾರತ ಅಂದ್ಕೊಂಡಿತ್ತು. ಆದರೆ ಮತ್ತೆ ಒಂದು ಒಡಂಬಡಿಕೆಯ ನಂತರವೂ ಕೂಡ ಅವರು ಅದನ್ನು ಕೇಳದೇ ಇದ್ದಾಗ ಈಗ ಇವರ ಮಾತನ್ನು ಹೇಗೆ ನಂಬೋದು ಅನ್ನೋದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ. ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂಥ ಈ ಒಂದು ತೀರ್ಮಾನ ಇದೆಯಲ್ಲ, ಇದು ದೇಶವಾಸಿಗಳಿಗೆ, ಅದರಲ್ಲೂ ಕೂಡ POK ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಮತ್ತೆ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದು ಅನ್ನುವ ಆಶಾಭಾವನೆ ಕೂಡ ಇತ್ತು. ನರೇಂದ್ರ ಮೋದಿ ಅವರು ಹೇಳಿದ್ರು, ಒಂದು ಹೆಜ್ಜೆ ಪಾಕಿಸ್ತಾನದ ಆರ್ಮಿ ಮುಂದಿಟ್ಟರೆ ನಾವು 10 ಹೆಜ್ಜೆ ಇಡ್ತೀವಿ, ಹಾಗೆ ಅವರು ಒಂದು ಬುಲೆಟ್ ಹೊಡೆದ್ರೆ ನಾವು ಬಾಂಬ್ ಹಾಕಿ ಬಿಡ್ತೀವಿ ಅಂತೇಳಿ ಹೇಳಿದ್ರು. ಮಿಟ್ಟಿ ಮೇ ಮಿಲಾದುಂಗ, ಮಣ್ಣಲ್ಲಿ ಮಣ್ಣು ಮಾಡಿ ಬಿಡ್ತೀನಿ ಅಂತೇಳಿ ಹೇಳಿದ್ರು. ಆದರೆ ಆ ರೋಷಾವೇಶ ಈ ಅಂತಿಮ ಹಂತದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಭಾರತದ ಕೈ ಮೇಲಾಗಿತ್ತು. ನಾವು ನೈತಿಕವಾಗಿಯೂ ಕೂಡ ನಾವು ಮೈಂಡ್ ಫಿಕ್ಸ್ ಆಗಿದ್ವಿ. ಸೇನೆ ಅಂತೂ ಯುದ್ಧೋನ್ಮಾದದ ಸನ್ನದ್ಧದಲ್ಲಿತ್ತು. ನಾವೇ ಪ್ರತಿದಿನ ನೋಡ್ತಾ ಇದ್ವಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನವನ್ನು ನಾವು ಮಟ್ಟ ಹಾಕ್ತೀವಿ ಅನ್ನೋ ರೀತಿಯಲ್ಲಿತ್ತು. ವಾತಾವರಣ ಹಾಗೆಲ್ಲ ಇರುವಾಗ ಜಾಗತಿಕವಾಗಿಯೂ ಕೂಡ ಭಾರತಕ್ಕೆ ಎಲ್ಲ ರೀತಿಯ ಒಂದು ಬೆಂಬಲವಾಗಿ ಬೇರೆ ಬೇರೆ ಮಿತ್ರ ರಾಷ್ಟ್ರಗಳು ನಿಂತಿರುವಾಗ ಈ ಸಮಯಕ್ಕೆ ಈ ಒಂದು ಸಂಧಾನ ಅಥವಾ ಈ ಸಮಯಕ್ಕೆ ಇದೊಂದು ಕದನ ವಿರಾಮ ಅನ್ನೋದು ಇದು ಬೇಕಾಗಿರಲಿಲ್ಲ ಅನ್ನೋದು ಕೂಡ ಬಹಳ ದೊಡ್ಡ ಚರ್ಚೆ ವಿಚಾರ. ಮತ್ತೊಂದು ಕಡೆಯಲ್ಲಿ ಈಗ POKಯನ್ನು ನಾವು ನಮ್ಮ ತೆಕ್ಕೆಗೆ ಮಾಡಿಕೊಳ್ಳೋದಕ್ಕೆ ಪೂರಕವಾದಂಥ ವಾತಾವರಣ ದೇಶದಲ್ಲಿರುವಾಗ, ದೇಶದ ಜನ ಈಗ ಪಾಕಿಸ್ತಾನದ ವಿರುದ್ಧ ನಿಗಿ ಕೆಂಡವಾಗಿರುವಾಗ, ದೇಶ ವಿಶ್ವಕ್ಕೆ ಒಂದು ಸಂದೇಶವನ್ನು ರವಾನಿಸುವಂಥ ಸಮಯದಲ್ಲಿ ಇದೊಂದು ಹೆಜ್ಜೆ ನೋಡ್ಕೊಳ್ಬೇಕಾಗಿತ್ತು ಅನ್ನೋದು ಕೂಡ ಎಲ್ಲರ ವಿಚಾರ ಆಗಿದೆ. ಆದರೆ ಅವರ ಆಲೋಚನೆ, ಅವರ ಒಂದಿಷ್ಟು ಲೆಕ್ಕಾಚಾರ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತು 8 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳ್ತಾರೆ. ಅವರಿಗೂ ಕೂಡ ಗೊತ್ತಿದೆ, ಅವರು ಪ್ರತಿಜ್ಞೆ ಮಾಡಿದ್ದಾರೆ ಜನರ ಮುಂದೆ, ದೇಶದ ನಾಗರಿಕರ ಮುಂದೆ, 144 ಕೋಟಿ ನಾಗರಿಕರ ಮುಂದೆ ಪ್ರತಿಜ್ಞೆ ಮಾಡಿದ್ದಾರೆ. ಪ್ರತೀಕಾರವನ್ನು ತೆಗೆದುಕೊಳ್ತೀವಿ, ಹಾಗೆ ಪಾಕಿಸ್ತಾನಿಯರ ಸೊಕ್ಕನ್ನು ಮುರಿತೀವಿ ಅಂತೇಳಿ ಹೇಳಿದ್ದಾರೆ. ಆದರೆ ಅದು ಹೇಗೆ, ಯಾವ ಹಂತದಲ್ಲಿ, ಭಾರತದ ನಿಲುವೇನು ಅನ್ನೋದು ಇನ್ನೇನು ಕೆಲವೇ ಗಂಟೆಗಳು ಕಾದರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ನೆಲದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಒಂದು ವಿಚಾರವನ್ನು ಮುಟ್ಟಿಸ್ತಾರೆ, ದೇಶದ ಜನರಿಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಮಾತಿಗಾಗಿ ಈಗ ಭಾರತ ಮಾತ್ರ ಅಲ್ಲ, ವಿಶ್ವವೇ ಕಾಯ್ತಾ ಇದೆ. 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡ್ತಾರೆ. ಅದು ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಆದರೆ ಒಂದಂತೂ ಸ್ಪಷ್ಟ, ಭಯೋತ್ಪಾದಕರನ್ನು ಪಾಕಿಸ್ತಾನದ ನೆಲದಲ್ಲಿದ್ದವರನ್ನು ಭಾರತಕ್ಕೆ ಕರ್ಕೊಂಡು ಬರಬೇಕು ಅಥವಾ ಭಾರತಕ್ಕೆ ಒಪ್ಪಿಸಬೇಕು ಅನ್ನೋ ವಿಚಾರ ಭಾರತ ಕಟುವಾಗಿ ಹೇಳಬೇಕು. ಅದರ ಜೊತೆಗೆ POKಯನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಕೊಡೋದಿಲ್ಲ ಅನ್ನೋದು, ಮತ್ತು ಅಮೆರಿಕಾದ ಮಧ್ಯಸ್ಥಿಕೆ ಇದರಲ್ಲಿ ಬೇಡ ಅನ್ನುವ ದಿಟ್ಟವಾದ ನಿರ್ಧಾರವನ್ನು ಮತ್ತೆ ಹೇಳುವ ಮೂಲಕ ಪಾಕಿಸ್ತಾನವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಪಾಕಿಸ್ತಾನದ ಸೊಕ್ಕನ್ನು ಮುರಿದು ಈ ಸಮಯ ಪೂರಕವಾಗಿದೆ, ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನು ಕೊಡುವಂಥ ಕೆಲಸ ಭಾರತ ಮಾಡಬೇಕನ್ನೋದು ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ತೀರ್ಮಾನ ಏನಾಗಿರುತ್ತೆ ಅನ್ನೋದು 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡುವಂಥ ಸಮಯಕ್ಕಾಗಿ ನಾವು, ನೀವು, ಇಡೀ ವಿಶ್ವ, ಇಡೀ ದೇಶ ಕಾಯ್ತಾ ಇದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್. ಹಾಗೆ ಧನ್ಯವಾದ ಅಭಿಷೇಕ್ ತಮಗೂ ಕೂಡ ಮಾಹಿತಿಗಾಗಿ. ಮತ್ತೊಂದು ಕಡೆ ಭಾರತೀಯ ಸೇನಾಪಡೆ ಸಾಧಿಸಿದ್ದು ಸಾಮಾನ್ಯ ವಿಜಯ ಅಲ್ಲ. ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಹುಡುಕಿ ಹೊಡೆಯೋಕೆ ಹೋದ ಭಾರತೀಯ ಸೇನೆಯನ್ನ ಅಪ್ರಚೋದಿತವಾಗಿ ಕೆಣಕಿದ ಪಾಕಿಸ್ತಾನ ಸೇನೆಗೂ ಕೂಡ ತಕ್ಕ ಉತ್ತರವನ್ನ ಭಾರತೀಯ ಸೇನಾಪಡೆ ಕೊಟ್ಟಿತ್ತು. ಹೀಗಾಗಿ ಯುದ್ಧ ಅನ್ನೋದು ನಡೆದ್ರೆ ಗೆಲುವು ಭಾರತಕ್ಕೆ ಶತಸಿದ್ಧ ಅನ್ನೋ ಕಾನ್ಫಿಡೆನ್ಸ್, ವಿಶ್ವಾಸ ಇಡೀ ಭಾರತೀಯರಲ್ಲಿ ಸೇನಾಪಡೆಯಲ್ಲೂ ಕೂಡ ಮೂಡಿತ್ತು. 14 ದಿನಗಳ ಕಾಲ ಕಾದು, ಪಹಲ್ಗಾಮ್ ಹತ್ಯಾಕಾಂಡದ ನಂತರ ಬರೋಬ್ಬರಿ 14 ದಿನಗಳ ಕಾಲ ಕಾದು ಪ್ಲಾನ್ ಮಾಡಿ ಮೇ 7ಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ಉಗ್ರರ ನೆಲೆಗಳನ್ನ ಹುಡುಕಿ ಧ್ವಂಸ ಮಾಡ್ತು ಭಾರತ. 2 ದಿನ ಕಳೆದ ನಂತರದಲ್ಲಿ ಪಾಕಿಸ್ತಾನದ ಒಂದೊಂದೇ ವಾಯು ನೆಲೆಗಳನ್ನ ಧ್ವಂಸ ಮಾಡ್ತಾ ಬಂತು ಭಾರತ. ಆದರೆ ಇದನ್ನ ಒಪ್ಪಿಕೊಳ್ಳಲಿಕ್ಕೆ ಪಾಕಿಸ್ತಾನ ರೆಡಿನೇ ಇರಲಿಲ್ಲ. ಸಾಕ್ಷಿಯಲ್ಲಿದೆ ಅನ್ನೋ ಪ್ರಶ್ನೆಗೆ ಇವತ್ತು ಭಾರತೀಯ ಸೇನಾಪಡೆ ತನ್ನ ಪರಾಕ್ರಮದ ಸಾಕ್ಷ್ಯವನ್ನ ಕೇವಲ ಪಾಕಿಸ್ತಾನದ ಮುಂದೆ ಮಾತ್ರವಲ್ಲ, ಜಗತ್ತಿನ ಮುಂದೆ ಇಟ್ಟಿದೆ. ಪಾಕ್ ಸೇನೆ ಮೇಲಲ್ಲ, ಉಗ್ರರ ಮೇಲೆ ವಾರ್. ಸಾಬೀತಾಗಿದೆ ಭಾರತ ನೌಕಾದಳದ ಪವರ್. ಎರಡು ಮೂರು ದಿನ ಕಾಲ ರಾತ್ರಿ ಆಯ್ತಂದ್ರೆ ಭಾರತ ಪಾಕ್ ಗಡಿಯಲ್ಲಿ ಕ್ಷಿಪಣಿ ಡ್ರೋನ್ಗಳ ಬೆಂಕಿ ಬೆಳಕಿನಾಟ. ಆ ಕಡೆಯಿಂದ ಬೆಂಕಿ ಉಂಡೆ ಈ ಕಡೆ ಧಾವಿಸೋದು.
ಈ ಕಡೆಯಿಂದ ಆ ಬೆಂಕಿಯುಂಡೆಯನ್ನ ಹೊಡೆದುರುಳಿಸೋದು. ಕತ್ತಲ ಆಗಸದಲ್ಲಿ 3 ದಿನಗಳ ಕಾಲ ಎಲ್ಲರೂ ಕಂಡಿದ್ದು ಇದೇ ಪಟಾಕಿ ರೀತಿ ಕ್ಷಿಪಣಿಗಳ ಢಮ್ ಢಮಾರ್. ಇದಾದ ಮೇಲೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಏಕಾಏಕಿ ಕದನ ವಿರಾಮ ಘೋಷಣೆಯಾದ ಮೇಲೂ ಆ ರಾತ್ರಿ ಆಕಾಶದಲ್ಲಿ ಮತ್ತದೇ ಬಾಣ ಬಿರುಸುಗಳ ಕಾರಂಜಿ. ಸ್ವಲ್ಪ ಹೊತ್ತಾದ ಮೇಲೆ ಇದು ಸೈಲೆಂಟ್. ಬಳಿಕ ನಿನ್ನೆ ಸಂಜೆ ಮಾಧ್ಯಮಗಳ ಎದುರು ಪ್ರೆಸೆಂಟ್ ಆಗಿದ್ದು ಭಾರತದ 4 ಸೇನಾ ಪ್ರಮುಖರು. ಒಂದು ಕಡೆ ಮೇ 12ರಂದು ಭಾರತ ಪಾಕ್ DGMOಗಳ ನಿರ್ಣಾಯಕ ಮೀಟಿಂಗ್ ಫಿಕ್ಸ್ ಆದ ಬೆನ್ನಲ್ಲೇ ಪ್ರತ್ಯಕ್ಷ ಆಗಿದ್ದು ಸೇನಾ ಅಧಿಕಾರಿಗಳು. ಆಗ್ಲೇ ಅಧಿಕೃತವಾಗಿ ಬಹಿರಂಗ ಆಗಿದ್ದು ಮೇ 7ರಿಂದ ಆರಂಭವಾದ ಆಪರೇಷನ್ ಸಿಂಧೂರ ಹೆಡ್ಲೈನ್ಸ್. ಭಾರತದ ವಾಯುದಾಳಿಗೆ ಉಡಿಸಾಗಿದ್ದು ಪಾಕ್ನ 11 ವಾಯುನೆಲೆಗಳು. ಒಂದಕ್ಕಿಂತ ಒಂದು ಪ್ರಮುಖ ಅನಿಸಿದ ಈ ವಾಯುನೆಲೆಗಳಿಗೆ ಭಾರತ ಕೊಟ್ಟಿದ್ದು ಮರ್ಮಾಘಾತ. ಇವುಗಳ ಬಗ್ಗೆ ಸೇನಾ ಅಧಿಕಾರಿಗಳು ಕೊಟ್ಟಿದ್ದು ಉಪಗ್ರಹ ಆಧಾರಿತ ಚಿತ್ರಗಳ ಸಾಕ್ಷ್ಯ. ಇದನ್ನ ಸುಳ್ಳು ಅಂತ ಪಾಕ್ ನಿರಾಕರಿಸಲಾರದಂತೆ ಪುರಾವೆ ಕೊಟ್ಟಿದೆ ಭಾರತ. ಇಷ್ಟು ಮಾತ್ರವಲ್ಲ, ಭಾರತದ ವಾಯುದಾಳಿಗೆ ಚಿಂದಿಯಾಗಿದ್ದು ಒಟ್ಟು 9 ಉಗ್ರ ನೆಲೆಗಳು. ಇದರಲ್ಲಿ 4 ಪ್ರಮುಖ ಉಗ್ರ ತರಬೇತಿ ಕೇಂದ್ರಗಳು. ಬವಲ್ಪುರದ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಮುಖ್ಯ ಕೇಂದ್ರವು ಭಾರತದ ಕ್ಷಿಪಣಿ ಹೊಡೆತದಿಂದಾಗಿ ಡಮಾರ್. ಮುರಿದ್ಗೆ ಉಗ್ರ ನೆಲೆಯು ಭಾರತದ ಕೆಂಗಣ್ಣಿಗಾಗಿದ್ದು ಭಸ್ಮ. ಭಾರತದ ವಾಯುದಾಳಿಗೆ ಖಲಾಸಾಗಿದ್ದು 100 ಉಗ್ರರು. ಇಷ್ಟು ಮಾತ್ರವಲ್ಲ, ವಿವಿಧ ವಾಯುನೆಲೆಗಳನ್ನು ಧ್ವಂಸ ಮಾಡಿದೆ ಭಾರತ. ಈ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡಿದ್ದು 35ರಿಂದ 40 ಪಾಕ್ ಸೈನಿಕರು. So I'll answer the question about the loss of lives on the other side. Of course, there are various means to ascertain that number. There is information from various agencies that come in. There are, of course, on the line of control, other ways to find out as to what has been the effect of what you are doing there in ceasefire violations. So therefore, I mentioned 35 to 40 on the line of control, and please remember that once Operation Sindoor was launched, the responses of the Pakistan Army were also on Indian Army or the Indian Armed Forces infrastructure. ಪಹಲ್ಗಾಮ್ ನರಮೇಧವಾದ 96 ಗಂಟೆಗಳಲ್ಲೇ ಪಾಕಿಸ್ತಾನದ ಮೇಲೆ ಪ್ರತಿಕಾರಕ್ಕಾಗಿ ಸರ್ವಸನ್ನದ್ಧವಾಗಿದ್ದು ಭಾರತದ ವಾಯುದಳ ಹಾಗೂ ನೌಕಾದಳ. ಸಬ್ಮೆರಿನ್ ಯುದ್ಧ ನೌಕೆಗಳು ಕೂಡ ಪಾಕ್ ಮೇಲೆರಗೋಕೆ ರೆಡಿ ಸ್ಥಿತಿಯಲ್ಲೇ ಇದ್ದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸೇನಾ ಅಧಿಕಾರಿಗಳು. ಕರಾಚಿ ಮೇಲೂ ವಾಯುದಾಳಿ ನಡೆಸಲಾಗಿದೆ. ಹಾಗೆ ಕರಾಚಿ ಬಂದರಿನ ಮೇಲೆ ನಿಗಾ ಇಟ್ಟಿದೆ ಭಾರತೀಯ ನೌಕಾದಳ. ಪಾಕ್ ಅಪ್ರಚೋದಿತ ದಾಳಿಗೆ ಹುತಾತ್ಮರಾಗಿದ್ದು ಭಾರತೀಯ 5 ಸೈನಿಕರು. ನಂತರ ಪಾಕ್ನ ಯುದ್ಧ ವಿಮಾನಗಳು ಕೂಡ ಇಂಡಿಯನ್ ಏರ್ ಸ್ಟ್ರೈಕ್ಗೆ ನೆಲಕ್ಕುರುಳಿವೆ. ಇಷ್ಟು ಮಾತ್ರವಲ್ಲ, ಪಾಕ್ ಪರಮಾಣು ತಾಣವಿರೋ ಕಿರಾನಾ ಬೆಟ್ಟ ಹಾಗೂ ಸರ್ಗೋದಾ ಪರಮಾಣು ಘಟಕ ಸಮೀಪದವರೆಗೆ ಭಾರತ ಕಣ್ಣು ಹಾಯಿಸಿದ್ದೂ ಇದೆ. ಇದನ್ನ ಸೇನಾಧಿಕಾರಿಗಳು ಒಪ್ಪಿಕೊಳ್ಳಲೂ ಇಲ್ಲ, ಹಾಗೆ ನಿರಾಕರಿಸಿಯೂ ಇಲ್ಲ. ಇವತ್ತು ಸೇನಾಧಿಕಾರಿಗಳು ಕ್ಲಿಯರ್ ಮಾಡಿದ ಅಂಶ ಅಂದ್ರೆ ನಮ್ಮ ಗುರಿ ಪಾಕ್ ಸೇನೆ ಅಲ್ಲ, ಬದಲಾಗಿ ಭಯೋತ್ಪಾದಕರು ಮಾತ್ರ. ಹಾಗೆ 2-3 ದಿನಗಳಲ್ಲಿ ಭಾರತ ಹಲವಾರು ಉಗ್ರ ನೆಲೆಗಳನ್ನು ಧ್ವಂಸ ಮಾಡೋ ಮೂಲಕ ಈಗಾಗಲೇ ಆ ಗುರಿಯನ್ನ ತಕ್ಕ ಮಟ್ಟಿಗೆ ಸಾಧಿಸಲಾಗಿದೆ. ಅತ್ತ ಪಾಕ್ ಪ್ರಚೋದಿತ ಉಗ್ರರು ಹೇಗೆ ಧರ್ಮವನ್ನ ಉಗ್ರವಾದಕ್ಕೆ ಬಳಸಿಕೊಂಡ್ರೆ, ಇತ್ತ ಭಾರತೀಯ ಸೇನಾಧಿಕಾರಿಗಳು ಇಲ್ಲಿ ರಾಮಚರಿತ ಮಾನಸದ ಉಲ್ಲೇಖ ಮಾಡೋದನ್ನ ಬಿಡಲಿಲ್ಲ. ಶಾಂತಿ ಬಯಸೋ ಮುನ್ನ ಭಯ ಮೂಡಿಸಿರಬೇಕು ಅನ್ನೋದು ಇದರ ತಾತ್ಪರ್ಯ. ಹಾಗೆ ಸದಾ ಪಾಕ್ಗೆ ಆತಂಕ ಹುಟ್ಟಿಸದ ಹೊರತು ಭಾರತಕ್ಕೆ ಶಾಂತಿ ಸಿಗೋದಿಲ್ಲ ಅನ್ನೋ ಮಾತಿನ ಹಿಂದಿನ ಅರ್ಥ ಕೂಡ ನೂರಾರು. ಉಗ್ರರನ್ನ ಹೊಡೆದದ್ದಕ್ಕೆ ಸೇನೆಯನ್ನ ದಂಡೆತ್ತಿಕೊಂಡು ಬಂದ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಈ ಕದನ ವಿರಾಮದ ಮಂತ್ರ ಪಠಿಸಿದ್ದು ಯಾಕೆ? ಪಾಕಿಸ್ತಾನದ ಈ ಮೌನದ ಹಿಂದಿರುವ ಸೀಕ್ರೆಟ್ ಏನು ವಿವರಿಸುತ್ತೆ ಈ ವರದಿ. 3 ದಿನ ಕ್ಷಿಪಣಿ ಬಿಟ್ಟ ಪಾಕ್ ಈಗ ಸೈಲೆಂಟ್. ಮೌನಕ್ಕೆ ಶರಣಾಗಿದ್ದೇಕೆ ಗುಳ್ಳೆನರಿ ಪಾಕ್? ಮೇ 7ರಿಂದ ಭಾರತದ ಕ್ಷಿಪಣಿಗಳು ಪಾಕ್ ಒಳನುಗ್ಗಿ ಮಾಡಿದ ಹಾನಿ ಎಣಿಸೋಕೆ ಆಗೋದಿಲ್ಲ. 11 ವಾಯುನೆಲೆಗಳು, ಉಗ್ರ ಕಾರ್ಖಾನೆಗಳ ಮೇಲೆ ಬಾಂಬ್ ಇಕ್ಕಿ ಬಂದಿತ್ತು ಭಾರತ. ಇದಕ್ಕೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ರಣಾರ್ಭಟ ಮಾಡಿದ ಪಾಕ್ ಆ ಕಡೆಯಿಂದ ಭಾರತದತ್ತ ಹರಿಬಿಟ್ಟಿದ್ದು ಕ್ಷಿಪಣಿ, ಡ್ರೋನ್ಗಳ ಸರಣಿ. ಆದರೆ ಇವ್ಯಾವು ಕೂಡ ಭಾರತದ ಆಕಾಶದೊಳಗೆ ಎಂಟ್ರಿ ಕೊಡದಂತೆಯೇ ಅಲ್ಲೇ ಹೊಡೆದು ಹಾಕಿದ್ದು ನಮ್ಮ ಆಕಾಶ್ S-400 ನಂತಹ ಕ್ಷಿಪಣಿ ರಕ್ಷಣಾ ಸಿಸ್ಟಮ್ಗಳು.
ಇದಾದ ಮೇಲೆ ಅಮೆರಿಕ ಉತ್ಸಾಹದಿಂದ ಅನೌನ್ಸ್ ಆಗಿದ್ದು ಕದನ ವಿರಾಮ. ಇಷ್ಟಾದ್ರೂ ಸುಮ್ಮನಾಗ್ಲಿಲ್ಲ ಪಾಕ್ ಸೇನೆ. ಎಲ್ಲರೂ ಕದನ ವಿರಾಮದ ಗುಂಗಿನಲ್ಲಿದ್ರೆ ರಾತ್ರಿ 8 ಆಗಿಲ್ಲ. ಶ್ರೀನಗರ ಸೇರಿದಂತೆ ಭಾರತದ ಗಡಿ ಪ್ರದೇಶದ ಆಕಾಶದಲ್ಲಿ ಕಂಡಿದ್ದು ಮತ್ತದೇ ಪಾಕ್ ಡ್ರೋನ್ ಕ್ಷಿಪಣಿಗಳ ಸರಮಾಲೆ. ಇವೆಲ್ಲವನ್ನ ಚಿಂದಿ ಮಾಡೋದ್ರಲ್ಲಿ ಭಾರತ ಸಕ್ಸಸ್ ಆಗಿದ್ದು ಬೇರೆ ಮಾತು. ಆದ್ರೆ ಇಲ್ಲಿ ಗಮನಿಸಲೇಬೇಕಾದ ಪಾಯಿಂಟ್ ಅಂದ್ರೆ ಖುದ್ದು ಪಾಕ್ ಸರ್ಕಾರದ ಮನವಿ ಮೇರೆಗೆ ಭಾರತದೊಂದಿಗೆ ಮಾತನಾಡಿ ಕದನ ವಿರಾಮ ಘೋಷಿಸಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆದ್ರೆ ಅದೇ ಪಾಕ್ ಸೇನೆಯಿಂದಲೇ ಕದನ ವಿರಾಮ ಉಲ್ಲಂಘನೆಯಾದಾಗ ಎಲ್ಲರೂ ಭಾವಿಸಿದ್ದು ಇನ್ನ ಯುದ್ಧ ಸ್ಟಾರ್ಟ್ ಅಂತ. ಆದ್ರೆ ಈ ಯುದ್ಧೋನ್ಮಾನ ಕೂಡ ಹೆಚ್ಚು ಹೊತ್ತು ಇರಲಿಲ್ಲ. ಮೇ 10ರ ರಾತ್ರಿ ಬಾಲ ಬಿಚ್ಚಿದ ಪಾಕಿಸ್ತಾನ ಮೇ 11ರ ಟೈಮ್ಗೆ ಗಪ್ಚುಪ್. ಇಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಬಂಡೆದ್ದಿದ್ದಾನೆ ಅನ್ನೋ ಡೌಟ್ ಮೂಡಿದಾಗ್ಲೇ ಅಲ್ಲೇ ಮತ್ತೆ ಬಾಲ ಮುದುರ್ಕೊಂಡು ಬಿದ್ದಿದ್ದು ಪಾಕ್. ದಟ್ ಮೀನ್ಸ್ ಮೇ 12ರ ಡಿಜಿಎಂಒ ಮೀಟಿಂಗ್ ತನಕವೂ ಮುನೀರ್ ಅನುಸರಿಸೋದು ಕಾದು ನೋಡೋ ತಂತ್ರವನ್ನ. ಮೊದಲ ದಿನ ಬಂಡಾಯವೆದ್ದ ಮುನೀರ್ ದಿಢೀರ್ ಸೈಲೆಂಟ್ ಆಗಿದ್ಯಾಕೆ? ಅಲ್ಲೇ ಇರೋದ್ ನೋಡಿ ಇಂಟ್ರೆಸ್ಟಿಂಗ್ ಅನಿಸೋ ಅಂಶಗಳು. ಅಷ್ಟಕ್ಕೂ ಮೇ 11ರ ಸಂಜೆಯೇ ಮೀಡಿಯಾ ಎದುರು ಬಂದಿದ್ದು ಭಾರತದ 4 ಸೇನಾ ಪ್ರಮುಖರು, ಡಿಜಿಎಂಒ ಘಾಯ್ ಸಹಿತ ಭಾರತೀಯ ಸೇನೆಯ 4 ಪ್ರಮುಖರು. ಆಗ ಕೊಟ್ಟಿದ್ದು ಭಾರತದ ಸಾಹಸಗಾಥೆ ಲಿಸ್ಟ್. ಫೋಟೋಗಳ ಸಮೇತ ಪಾಕ್ಗೆ ಎಲ್ಲೆಲ್ಲಿ ಉಡಾಯಿಸಲಾಗಿದೆ ಅನ್ನೋದನ್ನ ಮಾಧ್ಯಮದ ಮುಂದಿಟ್ಟರು ಈ ಸೇನಾನಿಗಳು. ಅಲ್ಲಿತ್ತು ಪಾಕ್ ನಿರಾಕರಿಸೋಕೆ ಆಗದಷ್ಟು ಪ್ರೂಫ್. ಇನ್ನು ಯುದ್ಧೋನ್ಮಾದಿ ಮುನೀರ್ ಮೌನಕ್ಕೆ ಇನ್ನೂ ಒಂದಿದೆ ಕಾರಣ. ಅದೇನಂದ್ರೆ ಅಮೆರಿಕದ ನಿಷ್ಠೂರ ಕಟ್ಟಿಕೊಳ್ಳಲು ಆಗದೇ ಇರುವಷ್ಟು ಕಮಿಟ್ಮೆಂಟ್. ಹೇಳಿ ಕೇಳಿ ಭಾರತ ಪಾಕ್ ಕದನ ವಿರಾಮಕ್ಕೆ ಉಸ್ತುವಾರಿ ಹೊತ್ತಿದ್ದೆ ಅಮೆರಿಕ. ಈಗ ಅದನ್ನ ಉಲ್ಲಂಘನೆ ಮಾಡಿದ್ರೆ ಅಮೆರಿಕ ಕುಪಿತ ಆಗೋದು ಫಿಕ್ಸ್ ಆಗುತ್ತೆ. ಇದರಿಂದ ಎಲ್ಲಿ ಅಮೆರಿಕ ಭಾರತದೊಂದಿಗೆ ಕೈ ಜೋಡಿಸಿ ಬಿಟ್ಟಿತ್ತು ಅನ್ನೋ ಅಳುಕು ಮುನೀರ್ನನ್ನ ಕಾಡಿದೆ. ಇನ್ ಕೇಸ್ ಟ್ರಂಪ್ ಕೋಪೋದ್ರಿಕ್ತ ಆಯ್ತು ಅಂದ್ರೆ ಭಾರತದೊಂದಿಗೆ ಸೇರಿ ಪಾಕ್ನಲ್ಲಿರೋ ಹಫೀಜ್ ಸಯೀದ್, ಅಜರ್ ಮಸೂದ್, ದಾವೂದ್ ಇಬ್ರಾಹಿಂನಂತಹ ನೆಲೆಗಳ ಮೇಲೆ ದಾಳಿ ನಡೆಸೋ ಚಾನ್ಸಸ್ ಇಲ್ಲದೇನಿರಲ್ಲ. ಹಾಗಾದ್ರೆ ಪಾಕ್ ಸ್ಥಿತಿ ಬಾಣಲೆಯಿಂದ ಬೆಂಕಿಗೆ. ಕೊನೆ ಕ್ಷಣದಲ್ಲಿ ಇವೆಲ್ಲ ಸಾಧ್ಯತೆಗಳನ್ನ ಮನದಟ್ಟು ಮಾಡಿಕೊಂಡ ಅಸೀಂ ಮುನೀರ್ ಮೇ 11ರ ರಾತ್ರಿ ಭಾರತದ ಮೇಲೆ ಕ್ಷಿಪಣಿ ಡ್ರೋನ್ ದಾಳಿ ಮಾಡದೆ ಇರೋಕೆ ನಿರ್ಣಯಿಸಿದ್ದಾನೆ. ಹಾಗಾಗಿ ನಿನ್ನೆ ಸೇನಾ ಪ್ರಮುಖರ ಪ್ರೆಸ್ ಮೀಟ್ ನಂತರ ಆಕಾಶ ಫುಲ್ ಕೂಲ್. ಪಾಕ್ನಿಂದ ಭಾರತದ ಕಡೆ ಬರಲಿಲ್ಲ ಯಾವುದೇ ಮಿಸೈಲ್. ಇಲ್ಲಿ ಭಾರತದಂತೆಯೇ ಅಸೀಂ ಮುನೀರ್ನದು ವೇಟ್ ಅಂಡ್ ಸಿ ಪಾಲಿಸಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.